ಎಲ್ಲ ಅವಳು ಹೇಳಿ ನನಗೆ ಗೊತ್ತು ಏನಂತ. ಹೌದಾ? ಆಯ್ತಾಯ್ತು. ಫಸ್ಟ್ ಆಫ್ ಆಲ್ ಮಾತಾಡೋದೇ ಅವಳಿಗೆ ಇಷ್ಟ ಇಲ್ಲ ಈ ತರ. ಅಪ್ಪ ನಿನ್ ಫಿಲಾಸಫಿ ಸ್ಟಾಪ್. ಅವಳು ನನ್ಗೆ ಅವಳು ಇನ್ನೊಂದು ಹೆಸರು ಅವಳ ಪ್ರಕಾರ ನಾನೇನ್ ಗೊತ್ತಾಗ್ತೀನಿ. ಎರಡೂ ಕನಸು ಅಣ್ಣವ್ರು ಇದಾರೆ ಗೊತ್ತಾ, ಪ್ರೊಫೆಸರ್ ಕ್ಯಾರೆಕ್ಟರ್. ನಾನದು ಅವಳಿಗೆ ನಿನಗೆ ಮನೇಲಿ ಎಲ್ಲ ಚೆನ್ನಾಗಿದೆಯಲ್ಲ, ಯಾಕೆ ನೀನು ಯಾಕೆ ಒಂದೆರಡು ದಿನ ತವ್ರ ಮನೆ ನೀವು ಮಾತಾಡಿ ಅಂದ್ರೆ ಮಾತಾಡೋದೇ ತಾನೆ, ನೀವು ಬೈರಿ ನನ್ನ. ಅಲ್ಲ ನಿನ್ಗೆ ಯಾಕೋ ಇವತ್ತು ಮೈ ಹುಷಾರಿಲ್ಲ ಅಂತ ಕಾಣುತ್ತೆ, ಹೋಗ್ಬಿಡ್ತೀಯಾ? ಅಲ್ಲ ನಿನಗೆ ಯಾಕೆ ಈ ಥರ, ನಿನಗೆ ರೀಲ್ಸ್ ಇಷ್ಟ ಮಾಡು, ನನಗೇನು ಬೇಡ, ನನಗೆ ಕರಿಬೇಡ ಅಷ್ಟೇ. ಪಾಪ ನೀವು. ಅವಳಿಗೆ ಮುಖ ವೇದನೆ ಪಾಪ ನನಗೆ ಅರ್ಥ ಆಗುತ್ತೆ. ರಿಯಲಿ ನನ್ನ ಬಗ್ಗೆ ನನಗೆ ಬೇಜಾರಿದೆ. ನಾನು ಯಾಕಾರು ಮೆಚೂರ್ಡ್ ಆಗಿ ಇವಳು ಸಿಕ್ಕಿದ್ನೋ ಮಕ್ಕಳಿಗೆ. ನಾನು ಯಾವಾಗಲೂ ಸುಡ್ಕೊಂಡು ಕಾಲೇಜಲ್ಲಿ ಇದ್ದಾಗ ಇವಳು ಯಾಕೆ ಸಿಗ್ಬಾರ್ದು ಬೈಕ್ ಓಡಾಡ್ಕೊಂಡು ಸ್ವಲ್ಪ ಝೂಮಲ್ಲಿ ಇದ್ವಿ ನಾವು. ಪ್ರಕಾರ ಹೆಂಗ್ ಗೊತ್ತಾ, ಅದು ಏನೇ ಇರ್ಲಿ ನಿಮ್ ವರ್ಷ ಇದ್ದೆ ಅವಾಗ ಒಂದ್ ಸ್ವಲ್ಪ ಕಾಲೇಜ್ ನನ್ಗೆ ಅದೇ ಹೇಳ್ತಾ ಇರೋದು. ಈಗ ನಮ್ಮ ವಯಸ್ಸು ಎಷ್ಟಾರು ಆಗ್ಲಿ ಮನ್ಸಿಗೆ ವಯಸ್ಸಾಗಬಾರ್ದು. ಇಲ್ಲ ಅವ್ರ ವಯಸ್ಸಾಗೋಗಿದೆ, ಇಷ್ಟು ಬೇಗ ಬೇಡ ಅಂತ ನಾವ್ ಹೇಳ್ತಾ ಇದೀವಿ. ಬೇಡ, ನಾನು ಎಲ್ಲ ಅದನ್ನೆಲ್ಲ ಬೈಕ್ ರೈಡ್ ಆಗಿರ್ಬೋದು, ಆ ಜೋವಿಯಲ್ನೆಸ್ ಆಗಿರ್ಬೋದು, ನಾನು ನನ್ನ ಮಗನ ಕೇಳಿ 2 ಬೈಕ್ ತಗೊಂಡಿದೀನಿ. ಒಂದ್ಸಲ ರೈಡ್ ಬಂದ್ಲಾ ಕೇಳಿ. ನನ್ ಬೈಕ್ ರೈಡ್ ಇಷ್ಟ ಬಾ ಅಂತೀನಿ, ಬಂದಿಲ್ಲ. ಇವಳಿಗೋಸ್ಕರ ನಾನು ಸ್ವಲ್ಪ ಇವಾಗ ಇಲ್ಲ ಅದೇ ಯಾವಾಗ ಕರೆದ್ರು ಅಂದ್ರೆ ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಾಗ ಬಾ ಅಂತಾರೆ. ಅವಾಗ ಇನ್ನೂ ನಾನು ಬಾಣಂತಿ, ಅವಾಗ ನಂಗೆ ಬೆನ್ನು ನೋವು, ಇನ್ನೊಂದು ನೋವು ಆಗಿಲ್ಲ. ಆಮೇಲೆ ನಾನು ವೆಯ್ಟ್ ಸಖತ್ ಪುಟಾನಾಗಿದ್ದೆ. ಆ ಟೈಮಲ್ಲಿ ಬಾ ಬೈಕ್ ಕರೆದ್ರೆ ಹೋಗಪ್ಪ. ಹೌದು, ಅವಾಗ ನಮ್ದೇ ನಮ್ಗೆ ಆಗಿರುತ್ತೆ ಆಗಿರುತ್ತೆ. ಇವ್ರು ವೆಯ್ಟ್ ಲಾಸ್ ಮಾಡೋದ್ರೊಳಗೆ ನಂದು 15,000 ಕಿಲೋಮೀಟರ್ ಹೊಡಿತು ಬೈಕ್. ಮಾರ್ದೆ ಅದನ್ನ ತಗೊಂಡ್ ಕೂತ್ಕೊಳ್ಳ. ನೋಡಿದ್ರ ಇದು ನಮ್ ಧರ್ಮಸಂಕಟ ಇವ್ರು ಬರ್ತಾರೆ ಅಂತ ನಾವು ಹಿಂದೆ ಸೀಟ್ ಇರೋ ಬೈಕ್ ಅದು. ಕೆಲವು ಬೈಕ್ ಇಳಿಯುತ್ತಾ ಬರೀ ಹುಡುಗರು ಸೀಟು. ಈಗ ಹಂಗ್ ಬಂದಿದ್ದೀನಿ ನಾನು. ಈಗ ನಾನು ಹಿಂದೆ ಯಾರು ಬೇಡ, ನಿಮ್ದು ಡೌಟ್ ಪಡಬೇಡ, ನನ್ ಸಿಂಗಲ್ ಸೀಟ್ ಬೈಕು. ನಾನು ಡೌಟೇ ಪಡೋದೇ ಇಲ್ಲ. ಇದ್ರೆ ಸಾಕು, ಹಂಗಾಗ್ಬಿಟ್ಟಿದೆ. ನನಗೂ ಬೇಡ. ನನ್ಗೆ ಈಗ ಬೈಕ್ ನಂಗೆ ಬೈಕ್ ಅಂದ್ರೆ ಇವಾಗ ನನ್ನ ಮಗನ ಜೊತೆ ಹೋಗಕ್ ಇಷ್ಟ. ಅದಕ್ಕೆ ನಾನು ಸುಮ್ಬಿಟ್ಬಿಟ್ಟಿದ್ದೆ ಆರಾಮಾಗಿ. ಬಿಕಾಸ್ ನನ್ನ ಮಗನ ಜೊತೆ ಅಮ್ಮ ಮಗ ಒಂದು ಕಾಂಬಿನೇಷನ್ ಅಲ್ಲಿ ಹೋಗ್ಬೇಕು. ತುಂಬಾ ಇಷ್ಟ ಆಗೋ ಗುಣ ಅವರು ತುಂಬ ಇಷ್ಟ ಆಗೋ ಗುಣ ಅಂದರೆ ನಿಜ ಮಾತಾಡ್ತಾರೆ. ಆಮೇಲೆ ಏನೇ ಆಗಲಿ, ಯಾರೇ ಶತ್ರು ಆಗಲಿ ಫ್ರೆಂಡ್ ಆಗಲಿ, ದುಡ್ಡು ಕಾಸು ಅಂತ ಬಂದಾಗ ಯಾರ್ದು ಅವ್ರು ಮುಟ್ಟಲ್ಲ. ಯಾರ ಹತ್ರನೂ ಅವರು ಈ ಚೀಪ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ತುಂಬ ಲಾಯಲ್ ಆಗಿರ್ತಾರೆ. ಕೆಲವೊಂದು ವಿಷಯದಲ್ಲಿ ನನ್ನನ್ನು ಬೀಟ್ ಮಾಡೋಕ್ಕೆ ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿ ಇರೋರೇ ನಾನು ನೋಡಿಲ್ಲ ಆ ಥರ. ಸೊ ಆಮೇಲೆ ಹುಡುಗಿ ವಿಷಯ ಅಂತ ಬಂದ್ರೂ ಅಷ್ಟೇ, ಅವರು ತುಂಬ ಹಿಂದೆ ಇರ್ತಾರೆ. ಅಂದರೆ ಬೇಡಪ್ಪ ಅಂತ ನಾನು ಅವ್ರ ಹಿಂದೆ ಇರ್ತೀನಿ ಅಂತ. ಇಲ್ಲ, ನೋ, ಇಟ್ಸ್ ನಾಟ್ ಹಿಸ್ ಕಪ್ ಆಫ್ ಟೀ. ಅರ್ಥ ಆಯ್ತಾ? ವಿಲ್ ನಾಟ್ ಗೋ ಬಿಹೈಂಡ್ ಎನಿ ಗರ್ಲ್. ಈಗ ಏನಾಗುತ್ತೆ ಗೊತ್ತಾ, ಒಂದು ನಿಮಿಷ, ಅದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿಮ್ಮ ಮನಸ್ಸಲ್ಲಿ ಅಂದರೆ ಏನಪ್ಪ ಭಾರಿ ಶ್ರೀರಾಮಚಂದ್ರನ ದಶರಥನ ಹಿಂಗೆಲ್ಲ ತಲೆಗೆ ಹಾಕಬೇಡಿ. ಒಂದು ಏನಂತಂದರೆ ದಟ್ಸ್ ವಾಟ್ ದ ಮೆಚುರಿಟಿ ಕಮ್ಸ್ ವಿತ್ ದ ಏಜ್ ಅಂತ. ನಾನು ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ನಾನು ತಪ್ಪು ಮಾಡಿಲ್ವಾ, ನಾನು ಯಾರನ್ನೂ ಚುಡಾಯಿಸಿಲ್ವಾ, ಲೈನ್ ಹೊಡೆದಿಲ್ವಾ, ಯಾರಿಗೂ ಪ್ರಪೋಸ್ ಮಾಡಿಲ್ವಾ, ಅಥವಾ ಬೇರೆ ಯಾರನ್ನೂ ಇಷ್ಟಪಟ್ಟಿಲ್ವಾ, ಇವಳು ಮದುವೆ ಆದಮೇಲೆ ನಾನು ಯಾರನ್ನೂ ಇಷ್ಟಪಟ್ಟಿಲ್ವಾ, ಸುಳ್ಳು ಹೇಳಬಾರ್ದು. ಆ ಥರದೆಲ್ಲ ಆಸೆ ಆಗುತ್ತೆ. ದಟ್ಸ್ ಕಾಲ್ಡ್ ಎಸ್ ಇನ್ಕ್ಲಿನೇಷನ್. ಮೈಂಡ್ ವಾಬಲ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಎಷ್ಟೋ ಸತಿ ನಿಮ್ಗೆ ಅದು ಬ್ಯಾಕ್ ಫೈರ್ ಆದಾಗ, ಅಥವಾ ಏನೋ ಒಂದು ಸಣ್ಣ ಪಾಠ ಅದರಿಂದ ಕಲಿತೀರಾ. ಅದು ಕಲಿತಾಗ ಅದರಿಂದ ಮನುಷ್ಯ ನೆಕ್ಸ್ಟ್ ಹೆಂಗೆ ಬೆಳಿತಾನೆ, ಏನು ತಿದ್ಕೊಂಡ ಅದರಿಂದ, ವಾಟ್ ನೆಕ್ಸ್ಟ್. ಈಗ ಅದನ್ನೇ ಯಾರೋ ಹೇಳಿದ್ರಲ್ಲ, ಎಂಥ ಅದ್ಭುತವಾದ ವಿಗ್ರಹ ಇದು ಅಂತಂದಾಗ ಕೆತ್ತದವನು ಹೇಳದ್ನಂತೆ, ಆ ಬಂಡೆಲ್ ಆಲ್ರೆಡಿ ಅದು ಇತ್ತು, ಬೇಡದಿರೋದೆಲ್ಲ ನಾನು ತೆಗೆದೆ, ಉಳಿದಿದ್ದಿ ವಿಗ್ರಹ ಅನ್ನಂತೆ. ಸೊ ವೇ ಆಫ್ ಲುಕಿಂಗ್ ಅದಷ್ಟೇನೆ. ಸೊ ಸುಮ್ಮನೆ ನನಗೆ ಆ ಟೈಟ್ಲ್ಗಳೆಲ್ಲ ನನಗೆ ಇಷ್ಟ ಆಗಲ್ಲ. ಅಂದ್ರೆ ಇಲ್ಲ, ನಾನಾದ್ರೂ ಅವಳು ಆ ಥರ ಅನ್ನೋದು ಬೇಡ. ನಾನು ಅವಳಿಗೆ ಬೇಜಾರು ಮಾಡಿಸಿ ಇನ್ಸೆಕ್ಯೂರ್ ಫೀಲ್ ಮಾಡಿಸಿದ್ದೀನಿ. ನನಗೆ ಯಾರೋ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಕ್ಯಾರಿಡ್ ಅವೇ ಆಗಿ ನಾನು ಮಾತಾಡ್ಬಿಟ್ಟಿರ್ತೀನಿ. ಇದೆಲ್ಲ ಅವಳಿಗೆ ನಾನು ಒಪ್ಕೋಬೇಕು, ಸುಮ್ಮನೆ ಸುಳ್ಳು ಹೇಳಬಾರ್ದು. ಆದ್ರೆ ಅವಳಿಂದ ನನಗೆ ಆ ಥರದ್ದು ಯಾವತ್ತೂ ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ. ಅದನ್ನ ನಾನು ಟೇಬಲ್ ಬುದ್ಧಿ ಹೇಳ್ತೀನಿ. ಒಂದು ಹುಡುಗಿಯಾಗಿ ಏನಾರು ಇರ್ಬೋದು, ಇವತ್ತವಳು ನನಗಿಂತ ಇನ್ಸ್ಟಾದಲ್ಲಿ ನನಗಿಂತ ಅವಳಿಗೆ ಜಾಸ್ತಿ ಫಾಲೋವರ್ಸ್ ಇರ್ಬೋದು, ಏನಾರು ಇರ್ಬೋದು, ನನಗೆ ಆ ತರದ ಇನ್ಸೆಕ್ಯೂರಿಟಿ ಅವಳು ನನಗೆ ಬರ್ಸಿಲ್ಲ. ಬಟ್ ನಾನು ಇನ್ಸೆಕ್ಯೂರ್ ಅವಳಿಗೆ ಬರ್ಸಿದ್ದೀನಿ. ಕೆಲವ್ರ ಹತ್ರ ಮಾತಾಡಿ, ನನಗೆ ಹುಡುಗರು ಫ್ರೆಂಡ್ಸ್ ಜಾಸ್ತಿ. ಆಕ್ಚುಲಿ ನಾ ಮಾತಾಡ್ತೀನಿ, ನಾನು ಫ್ರೆಂಡ್ಸ್ ಜಾಸ್ತಿ ಮಾತಾಡ್ತೀನಿ, ಅವೆಲ್ಲ ಇದೆ. ಬಟ್ ಏನೇ ಇದ್ರು ನಾನು ಕ್ಯಾರಿ ಮಾಡಲ್ಲ. ಅಲ್ಲಿ ಮಾತಾಡ್ತೀನಿ, ಬರ್ತೀನಿ ಅಷ್ಟೇ. ನಾವು ಸ್ವಲ್ಪ ಗಂಡಸರಿಗೆ ಏನಾಗುತ್ತೆ ಅಂದ್ರೆ ಮೇಡಮ್, ಸ್ವಲ್ಪ ಎಮೋಷನಲ್ ಫೂಲ್ಸ್ಗಳಿರ್ತೀವಿ ನಾವು. ನಮಗೆ ಯಾರೋ ತುಂಬಾ ಸುಖದಲ್ಲಿರೋ ಹುಡುಗಿ ಇಷ್ಟ ಆಗಲ್ಲ. ಆಕ್ಚುಲಿ ತುಂಬಾ ಕಷ್ಟದಲ್ಲಿರೋರು ಇಷ್ಟ ಆಗ್ಬಿಡ್ತಾರೆ. ಅದೊಂದು ಹಣೆ ಬರ. ಅದು ಐ ಟೆಲ್ ಯು,
ಯಾರೋ ಕಣ್ಣೀರ್ ಹಾಕ್ಬಿಟ್ರೆ ಗಂಡಸು ಕರೆದು ಅಲ್ಲಿಗೇನೋ ಹೆಲ್ಪ್ ಮಾಡಕ್ ಹೋಗಿ ಆಮೇಲೆ ಅದು ಮನೆ ದೇವ್ರು ಸೋಪ್ ಮೇಲೆ ಕಾಲಿಟ್ಟು ಕಥೆಗಳಾಗ್ಬಿಡ್ತವೆ ಆಯ್ತಾ. ಅಲ್ಲಲ್ಲ ಹೇಳಿದ್ ನಾನು ಆಗಿದೆ ಅಂತಲ್ಲ ಎಕ್ಸಾಂಪಲ್ ಅಪ್ಪ ಮತ್ತೆ ಆಮೇಲೆ ನೀವೇ ನಾನು ಅದನ್ನೇ ಹೇಳ್ತಾ ಇದ್ದಲ್ಲ, ಯಾವನಾರ ಅನ್ಕೊಳ್ಳಿ ಮಾತಾಡ್ಬೇಕು, ಸುಮ್ನೆ ಎಲ್ಲ ಸುಳ್ಳುಗಳು ಹೇಳ್ಬಾರ್ದು ಮೇಡಮ್. ಸೊ ನಾನು ಅದನ್ನೇನೇನು ಹೇಳ್ತಾರೆ ಬೈ ಅಂಡ್ ಲಾರ್ಜ್ ಅಂತ ಅದಕ್ಕೆ ಹೇಳ್ತಾರೆ. ಬೈ ಅಂಡ್ ಲಾರ್ಜ್ ಎಮೋಷನಲ್ ಸ್ಟೋರೀಸ್ ವಿಲ್ ಸ್ಟ್ರಕ್ ಫಾರ್ ಅ ಮ್ಯಾನ್. ದಿಸ್ ಇಸ್ ಮ್ಯಾನ್ಸ್ ಎಲಿಮೆಂಟ್. ಬಟ್ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಬಟ್ ನಮ್ದೊಂದು ಲಿಮಿಟೇಷನ್ ಅಲ್ಲಿ ನಾವು ಬರ್ತಾ ಇರ್ತೀವಿ, ನಾವೊಂದು ಎಥಿಕ್ಸ್ ನಾವು ಹಾಕೊಂಡ್ಬಿಟ್ಟಿರ್ತೀವಿ. ಅಟೆನ್ಷನ್ ತುಂಬಾ ಇರುತ್ತೆ, ಎಚ್ಚರಿಕೆ ಇರುತ್ತೆ. ಸೊ ಆದ್ರೆ ಅಲ್ಲಿ ತುಂಬಾ ಶೇಡ್ಸ್ ಇದೆ. ಒಂದು ಗಂಡಲ್ಲಿ ತುಂಬಾ ಶೇಡ್ಸ್ ಇದೆ. ನಾನು ಯಾವ ಶೇಡ್ ಬರಲ್ಲ ಅಂತ ಹೇಳ್ತೀನಿ, ಫ್ರಾಂಕ್ ಆಗಿ ಹೇಳ್ತೀನಿ. ನಾನೇನು ಅಂತ, ಐ ಡೋಂಟ್ ಚೀಟ್ ಎನಿಬಡಿ, ಐ ಡೋಂಟ್ ಚೀಟ್, ಐ ಡೋಂಟ್ ಮೇಕ್ ಫಾಲ್ಸ್ ಪ್ರಾಮಿಸ್. ಹಿಂಗೆ ಇಂದ್ರ ಮಾಡ್ತೀನಿ, ಚಂದ್ರ ಮಾಡ್ತೀನಿ, ಹಿಂಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ. ಐ ಡೋಂಟ್ ಬ್ಲ್ಯಾಕ್ ಮೇಲ್. ಈ ಕೆಟ್ಟ 3 ಗುಣಗಳು ಬೇರೆ ಓವರ್ ಆಲ್ ಗಂಡ್ಸಲ್ಲಿ ಬರ್ತಕ್ಕಂಥವನ್ನ ಆ ಕ್ಯಾಟಗರಿ ನಾನು ಅಲ್ಲ. ನನಗೆ ಇನ್ನೊಂದು ಆಸೆ ಇದೆ, ಜೆನ್ಯೂನ್ ಆಸೆ ಒಂದಿದೆ. ಮೇ ಬಿ ಐ ಆಮ್ ಸ್ಟಿಲ್ ಲುಕಿಂಗ್ ಫಾರ್ ದಟ್ ಗರ್ಲ್. ಮೇ ಬಿ ನಾನು ಅದು ಪಟ್ಟಂತ ಅಂತವ್ರಿಗೆ ಬೀಳ್ತೀನಿ. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.